ಕೃತಕವಾಗಿ ಭೂಮಿಯಲ್ಲೂ ಕೂಡ ಜಿಬ್ಬರ್ಲಿಕ್ ಆ್ಯಸಿಡ್ ಇರ್ತವೆ, ನೆಕ್ಸ್ಟ್ ಆಕ್ಸಿಮ್ಸ್ ಹಾರ್ಮೋನ್ಸ್ ಇರ್ತದೆ, ಜಿಬ್ಬರ್ಲಿಕ್ ಹಾರ್ಮೋನ್ಸ್ ಇರ್ತವೆ, ಎಥಿಲಿನ್ ಹಾರ್ಮೋನ್ಸ್ ಇರ್ತದೆ, ಆಬ್ಸೆಸಿಕ್ ಹಾರ್ಮೋನ್ಸ್ ಇರ್ತದೆ. ಇವೆಲ್ಲವೂ ಕೂಡ ಭೂಮಿಯಲ್ಲೂ ಇದ್ದೇ ಇರ್ತವೆ. ನಾವು ಕೃತಕವಾಗಿ ಕೊಡೋದ್ರಿಂದ, ಜಿಬ್ಬರ್ಲಿಕ್ ಆ್ಯಸಿಡನ್ನು ಯೂಸ್ ಮಾಡೋದ್ರಿಂದ ಈ ಕಾಂಡದ ಅದರದ್ದು ಏನು ಕಾರ್ಯ ಅಂದರೆ ಈ ಕಾಂಡದ ಉದ್ದವನ್ನು ಈಚ್ಬಿಡ್ತದೆ ಅದು ಜಿಬ್ಬರ್ಲಿಕ್ ಆ್ಯಸಿಡ್. ಅದಕ್ಕೆ ನಾವು ಈ ಕಾಂಡ ಸರಿಯಾಗಿ ಬೇಗ ಬೆಳಿಬೇಕಂದ್ರೆ ಜಿಬ್ಬರ್ಲಿಕ್ ಆ್ಯಸಿಡ್ ಯೂಸ್ ಮಾಡ್ಬೇಕು ಯಾವಾಗಲೂ. ಹೌದಾ? ಇದನ್ನು ಅದರಿಂದ ಅದು ಒಂದು ಸಲ ಕೊಟ್ಟಿದ್ದಕ್ಕೆ 8 ದಿನದ ಹಿಂದೆ ಕೊಟ್ಟಿದ್ದಕ್ಕೆ ಅದರದ್ದೇ ಇದು ಇನ್ಫ್ಲೂಯೆನ್ಸ್ ಆಗಿ ಇಷ್ಟುದ್ದ ಬರೋದು ಕಾರಣ ಅದು ಮೇನು. ಈಗ ಎಲೆಗಳು ಚೆನ್ನಾಗಿ ಬಿಚ್ಕೊಳ್ಬೇಕಪ್ಪ. ಎಲೆ ಸೈಜು ನೋಡಿ, ಈಗ ನಾವು ಔಷಧಿ ಹೊಡೆದ್ಮೇಲೆ ರಮೇಶ್ ಈ ಕಾಂಡ ಉದ್ದ ಬಂದೈತೆ, ಎಲೆ ಅಗಲ ಬಂದಿಲ್ಲ. ಕರೆಕ್ಟಾ? ಎಲೆ ಯಾಕೆ ಅಗ್ದ ಬಂದಿಲ್ಲ ಅಂದ್ರೆ ಎಲೆಗಳಿಗೆ ನಾವು ಸೈಟೋಸಿನ್ಸ್ ಅಂತ ಇರ್ತದಲ್ಲ, ಸೈಟೋಕಿನಿನ್ ಆ ಹಾರ್ಮೋನ್ಸ್ ಅನ್ನ ಕೊಡ್ಬೇಕು. ಅದು ಸೆಲ್ಸ್ ಇದ್ರ ಸೆಲ್ಸ್ ಐತಲ್ಲ ಅಗಲ ಮಾಡ್ತದೆ ಹಾರ್ಮೋನ್ಸ್. ಅದು ನಾವು ಕೊಟ್ಟಿಲ್ಲ. ನೆಕ್ಸ್ಟ್ ಸರಿ ಈಗ ನಿಂಗೆ ಔಷಧಿ ಕೊಡ್ಬೇಕಾದ್ರೆ ಅದು ಕೊಡ್ತೀನಿ, ಸೆಲ್ಸ್ ಎಲ್ಲ ಬರ್ತದೆ. ಬಟ್ ಈಗ ಕೊಟ್ಟಿರೋದು ಏನಪ್ಪಾ ಅಂದ್ರೆ ಟಾಪಿಂದ ಬೇಗ ಮೇಲ್ಗಡೆ ಬರಲಿ, ಅದಕ್ಕೆ ನಾನು ಕೊಟ್ಟಿದ್ದೀನಿ. ಅದ್ರ ತಕ್ಕಂತೀನಿ ರಿಸಲ್ಟ್ ಇದು. ಆ ಔಷಧಿ ಹೊಡೆದ್ಮೇಲೆ ಇದೆಲ್ಲ ಅಗಲ ಆಗ್ಬಿಡ್ತದೆ, ಈ ಸೈಜಲ್ಲಿ ಇರೋದು ಈ ಸೈಜಿಗೆ ಬಂದ್ಬಿಡ್ತದೆ. ಅಂತ ಹಾರ್ಮೋನ್ಸ್ ಯೂಸ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿ ಬಂದದ್ದು ಗೊತ್ತಾಯ್ತು, ಅದ್ರದ್ದು ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ಪಾಯಿಂಟ್, ಈಗ ಗೊಬ್ಬರದ ಬಗ್ಗೆ ಹೋಗೋಣ. ನೋಡಿ, ಗೊಬ್ಬರನ ನೀವು 5 ರಿಂದ 6 ಎಲೆ ಆದ್ಮೇಲೆ ಗೊಬ್ಬರ ಹಾಕ್ಬೇಕಂತ ನಾನು ಹೇಳಿದೆ. ಗೊಬ್ಬರನ ಏನು ತಗೊಳ್ಬೇಕು, ಹೆಂಗೆ ಹಾಕ್ಬೇಕು, ಇದು ಕೂಡ ಏನೇ ಒಂದು ನಾವು ಔಷಧಿ ಹೊಡಿತೇವೆ ಅಂತ ಅಂದ್ರು, ಗೊಬ್ಬರ ಹಾಕ್ತಾ ಇದ್ದೀವಿ ಅಂದ್ರು ಅಲ್ಲಿಯ ಮಣ್ಣಿನ ಜೈವಿಕ ಆರೋಗ್ಯ, ರಾಸಾಯನಿಕ ಆರೋಗ್ಯ, ಭೌತಿಕ ಪರಿಸರ ಅವು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಇಲ್ಲಿ ರಾಸಾಯನಿಕ ಚೆನ್ನಾಗೈತೆ ಮತ್ತು ಜೈವಿಕಾಂಶ ಚೆನ್ನಾಗೈತೆ ಅಂತ ನಾವು ಒಪ್ಕೊಳ್ತೇನೆ. ಭೌತಿಕ ಪರಿಸರ ಏನಾಗೈತೆ, ಅಡಿಕೆ ಗಿಡಗಳ ಮಧ್ಯೆ ಹಾಕಿರೋದ್ರಿಂದ ಬಿಸಿಲು ಬೀಳೋದು ಕೂಡ ಕಡಿಮೆ ಆಗ್ತದೆ. ಬಿಸಿಲು ಬೀಳೋದು ಕಡಿಮೆ ಆಗೋದ್ರಿಂದ ಹೀಟ್ ಆಗಲ್ಲ, ಅವ ಜರ್ಮಿನೇಷನ್ ಬೇಗ ಬರಲ್ಲ. ಇದು ಭೌತಿಕ ಪರಿಸರ. ಆಮೇಲೆ ಕಲ್ಲುಗಳು ಫುಲ್ಲು ಈ ಹಾಸನ ಭಾಗದ ಕೆಲವೊಂದು ರೈತರು ಹಾಕಿರೋ ನೋಡ್ತೀನಿ, ಫುಲ್ ಕಲ್ಲೇ ಇರ್ತದಪ್ಪ, ಎಲ್ಲ ಮಣ್ಣಿನ ಅಂಶನೇ ಇರಲ್ಲ, ಕಡಿಮೆ ಇರ್ತದೆ ಇದ್ರೂ ಕೂಡ. ಸೊ ಅದು ಭೌತಿಕ ಪರಿಸರ. ಅವು ಕ್ಲೀನಾಗಿ ನೀಟಾಗಿರ್ಬೇಕು, ಅದು ಕೂಡ ಇನ್ಫ್ಲುಯೆನ್ಸ್ ಆಗ್ತದೆ. ಅವುಗಳೆಲ್ಲ ನೋಡ್ಕೊಂಡೆ ನಾವು ಪ್ರತಿ ಬಾರಿ ರೆಕಮೆಂಡ್ ಮಾಡಬೇಕು. ನೀವು ಗೊಬ್ಬರವನ್ನು ನಾನು ಹೇಳಿದ್ರೆ ಈಗ ತಪ್ಪಾಗ್ಬಿಡ್ತದೆ. ಆದರೆ ಫಸ್ಟ್ ಟೈಮ್ ಹಾಕೋದಾದರೆ 99 ಗೊಬ್ಬರ 19 ಬರ್ತದಲ್ಲ 5 kg ಮೂಟೆ, ಅದನ್ನು ತಗೊಂಡು ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟು, ಗ್ರೋತ್ ಪ್ರಮೋಟರ್ಗಳು ಮತ್ತು ಕೀಟನಾಶಕಗಳನ್ನು ಮಿಕ್ಸ್ ಮಾಡಿ ಹಾಕಬೇಕು. ನೋಡಿ ಹೆಂಗೆ ಹಾಕ್ಬೇಕು, ಇಲ್ಲೊಂದಿದೆ ಗಿಡ ಅಲ್ವಾ. ನೋಡಿ ಇಲ್ಲಿ ಮೊಳಕೆ ಆಗಿ ಬಂದಿದೆ, ಇದೆಲ್ಲ 60 ದಿನಕ್ಕೆ 10 ದಿನಕ್ಕೆ ಬಂದ್ಬಿಡ್ತದೆ ರಮೇಶ್. ಇದೆಲ್ಲ ಇದ್ರ ಮಧ್ಯೆ ಮಧ್ಯೆ ಒಂದು 2 ಕಾಳು ರಂಗೋಲಿ ಥರ ಹಾಕ್ಬೇಕು, ಸಳ್ಳಗೆ ರಂಗೋಲಿ ಥರ. ಈ ಗಿಡ ಸೈಜ್ ಎಷ್ಟು ತಗೊಳ್ದು ಬುಡದಾಗ ಅಷ್ಟೇ ಬಿದ್ದಿರ್ಬೇಕು, ಬಲ್ದಿ ಬುಡಕ್ಕೆ ಹಾಕ್ಬಾರ್ದು, ಇದ್ರ ಮಧ್ಯೆ ಹಾಕ್ಬಿಡ್ಬೇಕು ಒಂದು 2 ಕಾಳು ಹಿಂಗೆ, 2 ಸಾಲಿನ ಮಧ್ಯೆ. ಇದರಿಂದ ಏನಾಗ್ತತಿ ಅಂತ ಅಂದ್ರೆ, ನಾವು ಡ್ರಿಂಚ್ ಮಾಡೋದು ತಪ್ಪಂತ ನಾನು ಹೇಳಲ್ಲ, ರೇಟ್ ಆಫ್ ಕಾಸ್ಟ್ ಜಾಸ್ತಿ ಆಗ್ತತೆ. ಈಗ ಒಂದು 150 ರೂಪಾಯಿ 1 kg 99 ಪ್ಯಾಕೆಟ್ ಬರ್ತದೆ. ನೀವು ಅದನ್ನ 50 kg ಕನ್ವರ್ಟ್ ಮಾಡಿದ್ರೆ 150 ರೂಪಾಯಿ ಪಡ್ಕೊಂಡ್ರೆ 7,000 ಚಿಲ್ಲರೆ ಆಯ್ತು ಅಮೌಂಟ್ ಅಲ್ವಾ. 19 ಗೊಬ್ಬರ ತಗೊಂಡ್ರೆ ನಿಮಗೆ ಎಷ್ಟಾಗ್ತದೆ, 2,000 ಆಯ್ತು. ಈಗ 2 ಚೀಲ ತಗೊಂಡ್ರೆ ಎಷ್ಟಾಯ್ತು? ಈಗ ನಾ ಸುಮ್ಮನೆ ಹೇಳೋದು ಒಂದು 4,000 ಬೇಡ, ಒಂದೇ ಚೀಲದ ರೇಟ್ ತಗೊಳ್ಳೋಣ. ಅದು 25 kg 7,500 ಆಯ್ತು, 7,000 ಚಿಲ್ಲರೆ ಆಯ್ತು. ಇದು 50 kgಗೆ ನಿಂಗೆ ಎಷ್ಟು ಸಿಕ್ತು? 2,075 ರೂಪಾಯಿ ಇವತ್ತಿನ ರೇಟ್ ಅಲ್ವಾ. ನಿಂಗೆ ಎಷ್ಟು ದುಡ್ಡು ಉಳಿತಲ್ಲ? ಈಗ ದುಡ್ಡು ಉಳಿತು, ಲೇಬರ್ ಕಾಸ್ಟ್ ಉಳಿತು. ಹೌದಾ? ಡ್ರಿಂಚ್ ಮಾಡೋದ್ರಿಂದ ಏನು ಮಾಡ್ತಾರೆ, ಬುಡಕ್ಕೆ ಸರಿಯಾಗಿ ಹಾಕಿಬಿಡ್ತಾರೆ. ಕೆಲವೊಂದು ಎಲೆಗಳು ತಗೊಳ್ಳೋ ಕೆಪಾಸಿಟಿ ಇದ್ದು ಬೇಗ ತಗೊಳ್ತವೆ, ಇಲ್ಲ ತಗೊಳಕ್ಕಾಗಲ್ಲ, ಅದು ಜಾಸ್ತಿಯಾಗಿ ಸಾಯೋ ಚಾನ್ಸೇ ಇರ್ತದೆ. ಗೊಬ್ಬರ ಹಾಕಿಬಿಟ್ರೆ ಏನಾಗ್ತದೆ, ಇದ್ರ ಮ್ಯಾಲೆ ಹಾಕೋದ್ರಿಂದ ಗೊಬ್ಬರ ಅಲ್ಲೆಲ್ಲ ಹಿಡಿದಿಟ್ಕೊಂಡಿರ್ತೈತಲ್ಲ, ಎಷ್ಟು ಬೇಕಷ್ಟು ನೀರು ಹೊಡೆದಾಗ ಅಷ್ಟೇ ಕರಗ್ತತೆ, ಅದು ತಗೊಳ್ತೈತೆ. ಒಂದು ನಾವು ಮ್ಯಾಲೂ ಕೂಡ ಗೊಬ್ಬರದ ಐಟಮ್ಸೇ ಕೊಡ್ತೀವಲ್ಲ, ಒಂದು ಕೀಟನಾಶಕ ಕೊಡ್ತೀವಿ, ಶಿಲೀಂಧ್ರನಾಶಕ ಕೊಡ್ತೀವಿ, ನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ, ಮೇಲೂ ಕೊಡ್ತೀವಿ, ಕೆಳಗಡೆ ಹಾಕೋದ್ರಿಂದ ಫಾಸ್ಟಾಗಿ ಬರ್ತದೆ. ಅಂದರೆ ಖರ್ಚು ಕಡಿಮೆ ಆಗ್ತದೆ ಒಂದು. ಆಮೇಲೆ ಲೇಬರ್ ಚಾರ್ಜ್ ಕಡಿಮೆ ಆಗ್ತೈತೆ, ಕೆಲಸನೂ ಕಡಿಮೆ ಆಗ್ಬಿಡ್ತೈತೆ. ಲೈನಾಗಿ ಉದ್ದಕ್ಕೂ ಹಾಕ್ಬಿಡ್ಬೇಕು. 8 ದಿನಕ್ಕೆ 2 ಸರಿ ಹಾಕಿದ್ರೆ ಸಾಕು, ಗ್ರೌತ್ ಆಗಲಿಲ್ಲ ನನಗೆ ಅನ್ಕೊಂಡ್ರೆ ತಪ್ಪೇನಿಲ್ಲ, 2 ಕಾಳು ಹಾಕ್ಬೇಕು. ಇದು ಗೊಬ್ಬರದ್ದಾಯ್ತು. ಈಗ ಔಷಧಿ, ಇದು ಸರಿಯಾದ ಸಮಯ ಇದೆ. ಔಷಧಿಯನ್ನು ಏನು ಸಿಂಪಡಣೆ ಮಾಡಬೇಕು ನೋಡಪ್ಪ. ನಾನು ಇಲ್ಲಿವರೆಗೂ ಯಾವ ವಿಡಿಯೋದಲ್ಲೂ ಕೂಡ ಒಂದು 250 ರಿಂದ 300 ವಿಡಿಯೋಗಳು ಹಾಕಿದ್ದೀನಿ. ಎಲ್ಲೂ ಕೂಡ ನಾನು ಏನಂದರೆ ಔಷಧಿಗಳನ್ನು ಹೇಳಿಲ್ಲ. ಆದರೂ ಇಲ್ಲಿ ರೈತರಿಗೆ ಒಂದು ತೋರಿಸಿ ಹೇಳೋಕ್ಕೋಸ್ಕರ ತಗೊಬಂದಿದ್ದೀನಿ. ಇದ್ರ ಕಂಪ್ನಿ ಹೆಸರು ಹೇಳಲ್ಲ, ನಾನು ಕಂಪ್ನಿ ಹೆಸರು ಹೇಳಲ್ಲ. ಈ ಹಂತದಲ್ಲಿ ಏನು ಸಿಂಪಡಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳ್ತೀನಿ. ಈ 3 ಸಾಕು ನಾನು ಇಲ್ಲಿವರೆಗೆ ಹೇಳಿದ್ದು. ನೋಡಿ, ಇಲ್ಲಿ ಇದು ಕೀಟನಾಶಕ ಏನಿದು ಟೆಕ್ನಿಕಲ್ ಹೆಸರು, ಇದ್ರ ತಾಂತ್ರಿಕ ಹೆಸರು ಲ್ಯಾಂಬ್ಡಾ ಸೈಲೋತ್ರಿನ್ 2.5 EC ಅಂತ ಇದೆ. ಅಂದರೆ 2.5 EC. ಲ್ಯಾಂಬ್ಡಾ ಸೈಲೋತ್ರಿನ್ 2.5 EC ಇದೆ. ನೀವು ಇದನ್ನೇ ಯಾಕೆ ಯೂಸ್ ಮಾಡೋಕೆ ಇಂಥ ಟೈಮಲ್ಲಿ ಅಂದರೆ,
ಹುಳುಗಳು ಸಣ್ಣದಾಗಿರ್ತವೆ, ಹುಳುಗಳು ಕಡಿಮೆ ಹುಳುಗಳಿರ್ತವೆ, ಅವಾಗ ಡೋಸೇಜು ಕಡಿಮೆ ಇರೋದನ್ನು ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಹುಳುಗಳ ಸಂಖ್ಯೆನೂ ಕಡಿಮೆ ಇದೆ, ಹುಳುಗಳ ಸೈಜು ಕಡಿಮೆ ಇತ್ತು ಅಂದರೆ ಸಣ್ಣದೇ ಯೂಸ್ ಮಾಡಿ. ಈಗ ಇದು 250 ರೂಪಾಯಿ ಮಾರಾಟ ಮಾಡ್ತೀವಿ, ಹೌದಾ? ಇದನ್ನೇ ಹುಳುಗಳ ಸಂಖ್ಯೆ ಜಾಸ್ತಿ ಇತ್ತು, ಹುಳನೂ ದಪ್ಪ ಸೈಜ್ ಇತ್ತು ಅಂದರೆ 5 ಈಸಿ ತಗೋ, ಇದ್ರ ಡಬಲ್ ರೇಟ್ ಇರ್ಬೋದು ಹೆಚ್ಚು ಕಡಿಮೆ ಅಲ್ವಾ? ಇದೇ ಇಂಪಾರ್ಟೆಂಟು. ನಿಂಗೆ 250 ರೂಪಾಯಿ ಸಾಯಲ್ಲಿ ನಾನು ಇದ್ರ ಡಬಲ್ ಅಂತ ಅಂದರೆ 500 ರೂಪಾಯಿ ಬೇಡ, ಒಂದು 450 ರೂಪಾಯಿ ಕೊಟ್ಬಿಟ್ರೆ ನಿನ್ನ ಜೇಬಿಗೆ ಹೊಡೆದಾಗ್ತದೆ ಅಲ್ವಾ? ಆಮೇಲೆ ಭೂಮಿನೂ ಪಾಯ್ಸನ್ ಆಗ್ತದೆ ಜಾಸ್ತಿ, ಅದರಿಂದ ಭೂಮಿನ ಆರೋಗ್ಯನೂ ಹಾಳಾಗ್ತದೆ, ನಿನ್ನ ಆರೋಗ್ಯನೂ ಹಾಳಾಗ್ತದೆ. ಈ ಕಾನ್ಸೆಪ್ಟ್ ತಲೆಯಾಗಿರ್ಬೇಕು. ಇದ್ರ ಆಲ್ಟರ್ನೇಟಿವ್ ಈಗ ನಾನು ಕ್ಲೋರೋಪರಿಪಾಸ್ ಜಾತಿ ಎಲ್ಲಿ ತಗೊಳ್ತೀನಿ, ಅದೊಂದು ಜಾತಿ, ಅದು ಕ್ಲೋರೋಪರಿಪಾಸ್ 20 ಈಸಿನಿ ಸಿಗ್ತದೆ, ಕ್ಲೋರೋಪರಿಪಾಸ್ 20+ ಸೈಪರ್ಮೀಥಿನ್ ಸಿಗ್ತದೆ. ಇದು ಅದೇ, ಎರಡು ಸೇಮು. ಹೆವಿ ಇತ್ತು ಅಂದರೆ 50 EC ಪ್ಲಸ್ ಸೈಪರ್ಮೀಥಿನ್ ತಗೊಬೇಕು. ಬೇರೆ ಬೇರೆ ಮಾರ್ಕೆಟಲ್ಲಿ ಇರ್ತವೆ, ಪ್ರೊಪೆನಪಾಸ್ ಇದೆ, ಬೇರೆ ಬೇರೆವೆಲ್ಲ ಇದ್ದಾವೆ. ಇದು ಹುಳುಗಳಿಗೆ ಅನುಗುಣವಾಗಿ ಆ ಟೆಕ್ನಿಕಲ್ ಇದು ತೊಗೊಂಡು ಮಾಡ್ಬೇಕು. ಇದು ಅರ್ಥ ಆಯಿತು. ಕ್ಯಾನಿಗೆ 50 ml ಹಾಕ್ಯಂದ್ರೆ ಆಯ್ತು, ಅಥವಾ ಬ್ಯಾರ್ಲಿಗೆ ಅರ್ಧ ಲೀಟ್ರ್ ಹಾಕ್ಯಂದ್ರೆ ಆಯ್ತು 200 ಲೀಟ್ರ್ ನೀರಿಗೆ. ನೆಕ್ಸ್ಟ್ ಇದು ಕೀಟಗಳಿಂದ ಬರ್ತಕ್ಕಂಥದ್ದನ್ನು ಸಾಯಿಸ್ತದೆ. ನೆಕ್ಸ್ಟ್ ಇಲ್ಲಿ ಇದು ಅರ್ಧ kg ಇದೆ, ಕಾರ್ವಾಡಿಜಮ್ ಮತ್ತು ಮ್ಯಾಂಕೋಜಮ್ ಅಂತ ಬರೆದಿದ್ದಾರೆ, ಹೌದಾ? ಈಗ ನಾನು ಇದನ್ನ ಯಾಕೆ ರೆಫರ್ ಮಾಡ್ತಾ ಇದ್ದೇನೆ ಅಂದರೆ, ಮೊದಲಿಗೆಲ್ಲ ಮ್ಯಾಂಕೋಜಮ್ 75 ಕೊಡ್ತಾ ಇದ್ದೆ. ಇವತ್ತು ಈ ಪ್ರೆಸೆಂಟ್ ಈ ದಿನಕ್ಕೆ ಇದಕ್ಕಿಂತ ರೇಟ್ ಅದು ಜಾಸ್ತಿ ಆಗ್ಬಿಡೋದು. ಪಾಪ ರೈತರಿಗೆ ಇದಕ್ಕಿಂತ ರೇಟ್ ಜಾಸ್ತಿ ಆದಾಗ ಅವನಿಗೆ ಜೇಬು ಉಳಿಬೇಕು, ಕ್ಯೂರ್ ಆಗ್ಬೇಕು, ಅಷ್ಟೇ ನೋಡೋದು ಕಡಿಮೆ ರೇಟಿಗೆ. ಹಂಗಾಗಿ ಇದನ್ನು ನಾನು ರೆಫರ್ ಮಾಡ್ತಾ ಇದ್ದೀನಿ. ಕಡಿಮೆ ರೇಟ್ ಸಿಗೋದ್ರಿಂದ ನಾವು ಅದನ್ನು ಅನಲೈಸ್ ಮಾಡಿ ನೋಡಬೇಕು. ನಮ್ಮ ಬೆಳೆ ರೋಗ ಜಾಸ್ತಿ ಐತಾ ಕಡಿಮೆ ಐತಾ, ಮಾರ್ಕೆಟಲ್ಲಿ ಯಾವ ರೇಟ್ ಯಾವ ಮಾಲಿಕ್ಯೂಲ್ ಜಾಸ್ತಿ ಇದ್ದಾವೆ ಅದನ್ನು ತಲೆ ಇಟ್ಕೊಂಡು ಮಾಡಿದರೆ ಒಂದು ರೋಗನ ಹರಿತದೆ, ದುಡ್ಡು ಸೇವ್ ಆಗ್ತದೆ. ನಾನು ಮೇನ್ ದುಡ್ಡು ಸೇವ್ ಆಗೋಕ್ಕೆ ಯಾಕಂದ್ರೆ ನಾನು ಇಷ್ಟೆಲ್ಲ ತಿಳ್ಕೊಂಡು ರೈತನಿಗೆ 10 ರೂಪಾಯಿ ಉಳಿಲಿಲ್ಲ ಅಂದರೆ ನಾನೇನು ಮಾಡಿದಂಗೆ ಅದು ಅಲ್ವಾ? ನಂದೇನು ಎಥಿಕ್ಸ್ ಅಂತಂದರೆ, ನಾನು ಅಂಗಡಿಯಲ್ಲಿ ಒಂದು ಬ್ರ್ಯಾಂಡೆಡ್ ಮಾರಲ್ಲ, ನೀನೇ ಬಂದು ನೋಡ್ತೀಯ ಅಲ್ಲಿ. ನನಗೇನು ಮಾರ್ಕೆಟಲ್ಲಿ ಬಿದ್ದೋಗಿರೋ ಕಂಪ್ನಿಯಾಗಲಿ ದಮ್ ಇರಬೇಕು, ಕಡಿಮೆ ರೇಟಿಗೆ ಸಿಗಬೇಕು. ನಾನು 10 ರೂಪಾಯಿ ರೈತರಿಗೆ ಕಡಿಮೆ ರೇಟಿಗೆ ಕೊಡ್ಬೋದು. ಇದು ನಂದು ಅಜೆಂಡಾ, ಆಯಿತಾ? ಇದು ಶಿಲೀಂಧ್ರನಾಶಕ, ಅದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು. ನೆಕ್ಸ್ಟ್ ಮತ್ತು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ನಾನು ಹೇಳ್ಬೇಕಲ್ಲ, ಈಗ ಎಲೆ ಚುಕ್ಕೆ ರೋಗ ಇರ್ಬೋದು. ಇದರಲ್ಲಿ ಎಲೆಗಳ ಮೇಲೆ ಬ್ಲಾಸ್ಟ್ ಆಗ್ತದೆ, ಬ್ಲಾಸ್ಟ್ ಹೊಡೆದು ಹೋಗ್ತದೆ, ಬ್ಲೈಟ್ ಆಗ್ತದೆ, ಬಿಳ್ಚಿ ಹಿಂಗೆ. ಇದು ನೋಡಿ ಅಡಿಕೆಗೆ ಬರೋದು, ಇದು ಬ್ಲೈಟ್ ಡಿಸೀಸೇ ಜಾಸ್ತಿ. ಇದ್ರೆ ಬ್ಲಾಸ್ಟ್ ಬರಲ್ಲ, ಇದ್ರಾಗ ಬಿಳ್ಚಿ ಆಗ್ತದೆ. ಎಲೆ ಚುಕ್ಕೆ ರೋಗ ಇರ್ತದೆ ಮೇನ್ ಅಡಿಕೆಯಲ್ಲಿ, ಶುಂಠಿಯಲ್ಲೂ ಕೂಡ ಹಂಗೇನೆ. ಸದ್ಯದ ಮಟ್ಟಿಗೆ ಎಲೆ ಚುಕ್ಕೆ ರೋಗ ಸಣ್ಣ ಡಾಟ್ ಇರ್ತದೆ. ನೆಕ್ಸ್ಟ್ ಬ್ಲೈಟು ಬ್ಲಾಸ್ಟ್ ಡಿಸೀಸ್ ಇರ್ತದೆ. ಅದನ್ನೆಲ್ಲ ಬಾಕಿದು ಏನೇ ಇರಲಿ ಅದು ಸಂಬಂಧಪಟ್ಟಂಗೆ ಹೋಗ್ತದೆ. ಆದರೆ ಮಳೆಗಾಲದಲ್ಲಿ ಏನು ಬಾಣವಾರ ರೈತರಲ್ಲಿ ಒಬ್ಬರು ಹಾಕಿದ್ರು ನಂಗೆ ಫೋಟೋನ, ಎಲೆ ಚುಕ್ಕೆ ರೋಗ ಈಗ ಅಟ್ಯಾಕ್ ಆಗಿಬಿಟ್ಟಿದೆ. ಯಾಕೆ ಅಟ್ಯಾಕ್ ಆಗೈತೆ ಅಂದರೆ, ನಾನು ವೆರಿ ಬಿಗಿನಿಂಗ್ ಹಿಂದಿನ ವಿಡಿಯೋದಲ್ಲಿ ಒಂದು ಹೇಳಿದ್ದೆ, ನಾನು 5ನೇ ತಿಂಗಳಿದ್ದ ಶುಂಠಿದ್ದ ಕಿರಿಕಿರಿ ವಿಡಿಯೋದಲ್ಲಿ. ಈ ಸರಿ ಯಾರು ರೋಗಗ್ರಸ್ತ ಅಂದರೆ ಎಲೆ ಚುಕ್ಕೆ ರೋಗ ಇರ್ತಕ್ಕಂಥ ಶುಂಠಿ ತಗೊಂಡು ಹೊಲಗದ್ದುಗಳಿಗೆ ಹಾಕ್ತಾರೆ, ಖಂಡಿತ ಅವರಿಗೆಲ್ಲ ಎಲೆ ಚುಕ್ಕೆ ರೋಗ ಬಂದೇ ಬರ್ತದೆ ಅಂತ. ಬಟ್ ಅದು ಸಾಬೀತಾಗೋತು. ಈ ಮಾತನ್ನು ಯಾವ ವಿಜ್ಞಾನಿಗಳು ಕೂಡ ಯಾವ ಒಂದು ಪೇಪರಲ್ಲೂ ಕೂಡ ಇದುವರೆಗೂ ಪಬ್ಲಿಸಿಟಿ ಮಾಡಿದ್ದು ನಾನು ನೋಡಿಲ್ಲ. ಮಾಡಿದಾರೆ ಏನೋ ಗೊತ್ತಿಲ್ಲ, ಬಟ್ ನಾನು ನೋಡಿಲ್ಲ. ಅವ್ರು ಹೇಳ್ಬೇಕು ಏನಂದರೆ, ರೋಗಗ್ರಸ್ತ ಎಲೆ ಚುಕ್ಕೆ ರೋಗ ಇರ್ತಕ್ಕಂಥ ಶುಂಠಿಯನ್ನು ಬಿತ್ತನೆ ಮಾಡಬೇಡಿ, ಅದರಿಂದ ಮತ್ತೆ ರೋಗ ಜೀನ್ಸ್ ಅದರಲ್ಲೇ ಇರ್ತತೆ, ರೋಗಕಾರಕ ಅಣುಗಳು ಅದ್ರಾಗೆ ಇರೋದ್ರಿಂದ ಮತ್ತೆ ರೋಗ ಬರುತ್ತಂತ ಹೇಳ್ಬೇಕಾಗಿತ್ತು. ಯಾರೂ ಹೇಳಿಲ್ಲ, ಬಟ್ ನಾನು ಅವಾಗೇ ಹೇಳಿದ್ದೆ, ಗ್ಯಾರಂಟಿ ಅದು ಯೂಸ್ ಮಾಡಿದಂತ ಅದು ಪ್ರೂವ್ ಆಗಿತ್ತು. ಈ ಸರಿನೂ ಈ ಎಲೆ ಚುಕ್ಕೆ ರೋಗ ಸಂಬಂಧಪಡ್ತೀನಿ ಅಂಥ ರೈತರುಗಳು ಯಾರು ಹಾಕಿದ್ರಿ ಭಾಳ ಹುಷಾರಿಂದ ಇರಬೇಕು. ಆ ಬೀಜದಲ್ಲೇ ರೋಗ ಇತ್ತು ಅಂದರೆ ಅದು ಕಷ್ಟ. ಅದು ಅದೇ ರೀತಿ ವಾತಾವರಣ ಕ್ರಿಯೇಟ್ ಆಗ್ಬಿಡ್ತು ಅಂತ ಅಂದರೆ ತುಂಬ ಕಷ್ಟ. ಬಟ್ ಈ ಸರಿ ನಿಮ್ಗೊಂದು ವರದಾನ. ಏನಪ್ಪ ವರದಾನ ಅಂದರೆ, 70% ಮಳೆ ಆಗ್ತೈತಿ ಅಂತ ಹೇಳ್ತಿದ್ರೆ, ಹೆಚ್ಚು ಕಡಿಮೆ. ಈ ರೀತಿ ಮಳೆಗಾಲ ಅಂತಂದರೆ ಈ ಸರಿ ಸ್ವಲ್ಪ ಬರಗಾಲದ ಶೆಕೆನೇ ಕಾಣ್ತದೆ. ಬಟ್ ಇಂಥ ವಾತಾವರಣದಲ್ಲಿ ಆ ರೋಗ ಜಾಸ್ತಿ ಹರಡಲ್ಲ. ಅದು ತೇವಾಂಶ ಇರ್ತಕ್ಕಂಥ ವಾತಾವರಣದಲ್ಲಿ, ಟೆಂಪ್ರೇಚರ್ ಕಡಿಮೆ ಇರ್ತಕ್ಕಂಥ ವಾತಾವರಣದಲ್ಲಿ, ತೇವಭರಿತ ಗಾಳಿಯಲ್ಲೇ ಜಾಸ್ತಿ ಪ್ರಸಾರ ಆಗಿದ್ದದು ಹೋದ ಸರಿ. ಹಾಗಾಗಿ ಈ ಸರಿ ಅಂಥದ್ದೇನು ಅವಶ್ಯಕತೆ ಬೀಳಲ್ಲ. ಆದರೆ ಹುಷಾರಿಂದ ನೋಡ್ಕೊಂಡು ಮಾಡಿ. ಇದು ಅದೊಂದು ರೋಗ ಸಿವಿಯರ್ ಪ್ರಾಬ್ಲಮ್ ಬಿಟ್ಟು ಬಾಕಿದೆಲ್ಲ ನಾರ್ಮಲ್ ಏನು ರೋಗ ಇರ್ತದೆ ಅದೆಲ್ಲ ಹೋಗ್ತದೆ. ನೀವೇನು ತಗೋಬೋದು, ಮ್ಯಾಂಕೋಜಮ್ 75 ತಗೋಬೋದು, ಕಾರ್ಬನ್ಡಿಜಮ್ ತೊಗೊಬೋದು, ಕಾರ್ಬನ್ಡಿಜಮ್ ಮ್ಯಾಂಕೋಜಮ್ ತೊಗೊಬೋದು. ಇದನ್ನು ಬಿಟ್ಟು ಬೇರೆ ಬೇರೆ ವರ್ಷನ್ ಹೆಕ್ಸಾಕೊನಜಾಲ್ ತಗೋಬೋದು. ಈ ರೀತಿ ಬೇರೆ ಬೇರೆ ಶಿಲೀಂಧ್ರಗಳನ್ನು ಬಳಸ್ಬೋದು. ಬಟ್ ಕಾಂಟ್ಯಾಕ್ಟ್ ಬಳಸಿದರೆ ಮೇಲಿರ್ತದೆ, ಸಿಸ್ಟಮೆಟಿಕ್ ಬಳಸಿದರೆ ಅದ್ರ ಒಳಗಡೆ ಹೋಗಿ ಕೆಲಸ ಮಾಡ್ತದೆ. ನಿಮ್ಮ ಬೆಳೆಗೆ ಅನುಗುಣವಾಗಿ, ರೇಟಿನ ಅನುಗುಣವಾಗಿ ಪರಿಸ್ಥಿತಿ ತಿಳ್ಕೊಂಡು ಮಾಡೋದು ಒಳ್ಳೇದು. ಸುಮ್ಮನೆ ಹೆಂಗೆ ಬೇಕಾದಂಗೆ ಮಾಡಿದ್ರೆ ಅದೇ ಹೇಳಿದ್ನಲ್ಲ, ಭೂಮಿನೂ ಹಾಳಾಗ್ತದೆ, ಗಿಡನೂ ಹಾಳಾಗ್ತದೆ, ಮನುಷ್ಯನ ಆರೋಗ್ಯನೂ ಹಾಳಾಗ್ತದೆ. ಮನುಷ್ಯದ ಆರೋಗ್ಯ ಅಂದರೆ ದುಡ್ಡು ಸುಮ್ಮನೆ ಅನ್ಪೋಲ ಹೋಗ್ತದೆ, ಹೌದಾ? ನಾನು ಎಷ್ಟೋ ತೋಟಗಳು ನೋಡ್ತೀನಿ, ಒಂದು 20,000 ರೂಪಾಯಿ ಖರ್ಚು ಮಾಡಲಿ ಆ ವೈಜ್ಞಾನಿಕ ಮೆಥಡ್ ಹೋಗಿ ತಗೊಳ್ಳನಿಗೆ ಬುದ್ಧಿ ಇರಲ್ಲ, ಸರಿಯಾಗಿ ಕೊಡೋನಿಗೆ ಇರಲ್ಲ, 40,000 ಖರ್ಚು ಮಾಡಿರ್ತಾರೆ. ನಾನು ಕಣ್ಣಾರ ನೋಡಿದ್ದೀನಿ. ನಾಲೆಡ್ಜ್ ಇದ್ದರೆ ಅವೆಲ್ಲ ಸೇವ್ ಮಾಡ್ಬೋದು. ಇದು ಆಯಿತು. ನೆಕ್ಸ್ಟ್
ಇದಕ್ಕೆ ಕೇಳಿದೆ ಈಗ ಏನೋ ಗ್ರೌತ್ ಪ್ರಮೋಟರ್ ಬೇಕು ಅಂತ, ಹೌದಾ? ಹೆಚ್ಚು ಇದ್ರಾಗೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಮತ್ತು ಜಿಬರ್ಲಿಕ್ ಆ್ಯಸಿಡ್ ಮಿಕ್ಸ್ ಇರೋದನ್ನು ತಗೊಂಡು ನೀವು ಸಿಂಪಡಣೆ ಮಾಡಿದರೆ ಅದು ಕರೆಕ್ಟಾಗಿ ಇದಕ್ಕೆ ಈ ವಯಸ್ಸಿಗೆ ಅನುಗುಣವಾಗಿ ಸರಿ ಆಗ್ಬಿಡ್ತದೆ. ನೋಡಿ, ಇದೆಲ್ಲ ಕಂಪ್ಲೀಟಾಗಿ ಹೇಳಿದೆ. ಅಂದರೆ ಭೂಮಿ ಬೀಜ ಹಾಕಲಿಂದ ಹಿಡಿದು ರೋಗಗಳು, ಗೊಬ್ಬರ, ಹಂತಂತೂ ಎಲ್ಲದನ್ನೂ ಹೇಳಿದ್ದೀನಿ. ಆಮೇಲೆ ಭಾಳ ಜನ ಕೇಳ್ತಾ ಇರ್ತೀರಾ, ಏನಪ್ಪ ಅಂದರೆ ಮಂಜ ಸರು ಸರಿಯಾಗಿ ಹೇಳಲ್ಲ, ನಮಗೆ ಅರ್ಥ ಆಗಲ್ಲ ಅಂತೀರಿ. ಹಿಂದಿ ಏನು ಹೇಳೋಣಪ್ಪ, ಹೌದಾ? ಆ ಕಂಪ್ನಿ ತೋರಿಸಿ ಕಂಪ್ನಿ ತಗೊಂಡು ಹೊಡಿರಿ ಅಂತ ಹೇಳ್ಬೇಕು. ನಾನು ಇಲ್ಲೂ ಹೋಸ್ರಿ ಹೇಳಿದ ಮಾತನ್ನೇ ಹೇಳ್ತೀನಿ. ಆ ಕಂಪ್ನಿಯನ್ನು ತೋರಿಸಿ ಕಂಪ್ನಿ ಹೇಳಿದ್ರೆ ನಿಮಗೆ ಬೇಗ ಅರ್ಥ ಆಗ್ಬಿಡ್ತತೆ. ಬಟ್ ನಮ್ಮ ರೈತರ ಬದುಕಿ ಹಂಗೆ, ಸರಿಯಾದ ಶಿಕ್ಷಣ ಇರಲ್ಲ, ಅದೇನಂತನೂ ಗೊತ್ತಿರಲ್ಲ. ಯಾರೋ ಒಬ್ಬನ ಔಷಧಿ ಹೊಡೆದಿರ್ತಾನೆ, ಅದನ್ನ ಫಾರ್ವರ್ಡ್ ಮಾಡಿರ್ತಾನೆ. ಬೆಳಗ್ಗೆ ಒಬ್ಬನ ಅಂಗಡಿ ಬಂದಾನೆ, ಅಡಿಕೆ ಗಿಡಕ್ಕೆ ಬಂದಾನೆ, ಅದೆಲ್ಲ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಹಿಂಗೆಲ್ಲ ರೋಗ ಎರಡೂ ಐತೆ. ಅದು ಯಾವುದೋ ಒಂದು ಕೀಟನಾಶಕ ಅದಷ್ಟೇ ಅವ್ನು ಫೋಟೋ ಹೊಡೆದಾಕ್ಬಿಟ್ಟಾನೆ. ಅದು ಬಂದು ಅಣ್ಣ ಹಿಂಗೈತಾ ಇದೈತೆ ಅಂದ, ಹೌದಾ? ನಾನೇ ಅಂದ ಅದು ಒಂದೇ ಹೊಡೆದ ಕೂಡಲೇ ಸರಿಯಾಗಿದೆ ಇದ್ರೆ ಎಲ್ಲರ ಅಂಗಡಿಗೆ ಅದನ್ನೇ ಮಾರ್ಬೇಕಲ್ಲ, ಅದು ಹೆಂಗೆ ನಾನು ನೋಡೋಕ್ಕಲ್ಲ ಅಂತ. ಅದು ಕೀಟನಾಶಕ ಅದು. ಆಮೇಲೆ ನಾನು ಹೇಳಿದೆ, ಅದೆಲ್ಲ ನೋಡ್ಬೇಕು, ಏನು ಅದಕ್ಕೆ ಆಹಾರದ ಕೊರತೆ ಆಗೈತೆ, ರೋಗ ಏನೈತೆ, ಅದು ಸ್ಟೇಜ್ ಯಾವುದೈತೆ, ಎಷ್ಟು ಡೋಸೇಜ್ ರೆಕಮೆಂಡೇಶನ್ ಕೊಡ್ಬೇಕು, ಅವೆಲ್ಲ ನೋಡಿ ಮಾಡ್ಬೇಕಂತ. ಆಮೇಲೆ ನಾನು ಚೆನ್ನಾಗಿ ಸ್ವಲ್ಪ ಬೈದ ಮೇಲೆ, ಇಲ್ಲಣ್ಣ ಇದ್ರ ಜೊತೆ ಬೇರೆ ಬೇರೆ ದಿನದಿವ್ಸ ಕೊಟ್ಟಿದ್ರಂತೆ, ಅವ ಚೆನ್ನಾಗೈತಿ ಅಂತ ಹೇಳ್ತಾನೆ ರೈತ. ಅಂದರೆ ರೈತನಿಗೆ ಸರಿಯಾಗಿ ವೈಜ್ಞಾನಿಕ ಜ್ಞಾನ ಇಲ್ಲ. ಬಟ್ ನಾನು ಅವ್ರ ದಡ್ಡನ ಪ್ರಶ್ನೆ ಇರಲ್ಲ, ಬಟ್ ಶಿಕ್ಷಣ ಹಂಗೆ ಐತೆ. ನಾನು ಈ ಫೀಲ್ಡಿಗೆ ಬಂದಾಗ ನಾನು ಒಂಥರ ಕಲಿಯದೆ ಹೋದ ದಡ್ಡನ. ಶಿಕ್ಷಕ ಅಂದಮೇಲೆ ಏನು, ತಾನು ಕಲಿಬೇಕು, ಮಕ್ಳಿಗೆ ಕಲಿಸ್ಬೇಕು, ತಾನು ಓದ್ಬೇಕು, ಮಕ್ಳಿಗೆ ಓದಿಸ್ಬೇಕು. ಅವನೇ ನಿಜವಾದ ಶಿಕ್ಷಕ ಅವನು, ಅದು ಯಾವ ಫೀಲ್ಡೆಲ್ಲರ ಇರಲಿ. ಸೊ ಇದು ನಾನು ಮಾಡ್ತಾ ಇರೋದು ನಿಮಗೆ ಅದನ್ನೇ. ಬಟ್ ಏನು ಹೇಳಿದೆ ಅಂದರೆ ಅಲ್ಲಿ ಆ ಮೂರನ್ನು ಸಿಂಪಡಣೆ ಮಾಡಬೇಕಾದ್ರೆ ಬೆಳಗ್ಗೆ ಸಂಜೆ ಮಾಡಿ, ಮತ್ತು ಬೇಸಿಗೆ ಟೈಮಲ್ಲಿ ಅಂದರೆ ಬಿಸಿಲಿನ ಟೈಮಲ್ಲಿ ಮಾಡಬಾರ್ದು. ನೀರನ್ನು ಚೆನ್ನಾಗಿ ಕುಡಿ. ಆಮೇಲೆ ನಾನು ಹೇಳಿರೋದೆಲ್ಲ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬರ್ತೈತೆ, ಅದು ನನ್ನ ಕೈಗಿರಲ್ಲ, ಅದಿಲ್ಲಪ್ಪ ಅನ್ನೋಕ್ಕೆ ಅದು ಬರೋದೇ. ಅದು ಪೇಷನ್ಸ್ ಇಟ್ಕೊಂಡು ಒಂದು ಪೆನ್ನು ಹಾಳಿ ತಗೊಂಡು ಬರ್ಕೊಂಡು ನೋಡ್ಕೊಂಡು ಕಲೀರಿ ಅದನ್ನು, ಆ ಪಾಯಿಂಟನ್ನು, ಅಲ್ವಾ? ಸುಮ್ಮನೆ ನಮಗೂ ಬಂದು ಸಾರ್ ಏನು ಹೊಡಿಬೇಕು ಏನು ಬಿಡ್ಬೇಕು ಅನ್ನೋದು ಕೇಳೋದು ತಪ್ತದೆ. ಆಮೇಲೆ ಇಡೀ ಥ್ರೂಔಟ್ ಕರ್ನಾಟಕ ನಾನು ಫಸ್ಟ್ ವೆರಿ ಬಿಗಿನಿಂಗೆಲ್ಲ ಹೇಳ್ಬಿಟ್ಟಿದ್ದೀನಿ, ನೀವು ಅಮೌಂಟ್ ಹಾಕಿಬಿಟ್ರೆ ನಿಮ್ಮ ಮನೆ ಬಾಲಿಗೆ ಔಷಧಿಯನ್ನು ಕಳಿಸ್ಕೊಡೋ ಜವಾಬ್ದಾರಿ ನಮ್ಮದು. ಕೊನೆಯವರೆಗೂ ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು. ನಿಮಗೆ ಏನು ಅನಿಸ್ಬೋದು, ಇವ್ರೇನಪ್ಪ ಮಂಜುನಾಥ್ ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪದಲ್ಲಿ ಇರ್ತಾರೆ, ನಮ್ಮದು ನೋಡಿದರೆ HD ಕೋಟೆ, ಇಲ್ಲಿ ಏನಾರು ಗೊತ್ತಾಗತ್ತೆ ಅಂತ ನಿಮಗೆ ಅನಿಸ್ತೈತೆ. ಆ ಅನುಭವ ಆಗ್ಬೇಕಂತಲೇ ಇಡೀ ಕರ್ನಾಟಕ ಅಡ್ಡಾಡಿದ್ದೀನಿ ನಾನು. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೈತರ ಒಂದು ಕೃಷಿ ಪದ್ಧತಿ ಹೆಂಗೈತಿ, ಅವರ ಒಂದು ಪದ್ಧತಿಗಳು ಹೆಂಗೆ ಅನುಗುಣವಾಗಿ ಅಳವಡಿಸ್ಕೊಂಡಿರ್ತಾರೆ, ನಮ್ಮ ಮಲೆನಾಡು ಹೆಂಗೈತೆ, ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅಡ್ಡಾಡಿದ್ದೀನಿ, ನಂಗೆ ಗೊತ್ತಾಗ್ತದೆ. ಆದರೆ ಫೋಟೋ ದಿನ ನೋಡಿ ಅನ್ನೋದ್ರಿಂದ ಕರಗತಾಗ್ಬಿಟ್ಟಿದ್ದೀನಿ. ಈ ಮನುಷ್ಯ ಪರಿಪೂರ್ಣತೆ ಪಡ್ಕೊಳ್ಬೇಕು ಅಂತ ಅಂದರೆ ದಿನ ಯಾರು ಪ್ರಯೋಗ ಮಾಡ್ತಾರೋ, ಆ ಪ್ರಯೋಗ ಮಾಡಿದ್ದನ್ನು ಸರಿನೋ ತಪ್ಪು ಅಂತ ಯಾರು ಪರಿಶೀಲನೆ ಮಾಡ್ಕೊಂಡು ತಿದ್ಕೊಳ್ತಾರೋ ಅವರೇ ಅವರು ಪರ್ಫೆಕ್ಟ್ ಮ್ಯಾನ್ ಅಂತ ಕರೀತಾರೆ. ನಾನು ದಿನ ಅದೇ ಕೆಲಸ ಮಾಡೋದು. ಕಣ್ಣು ಮುಚ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ತಗೋಬೋದು. ಸೊ ಇಷ್ಟೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೆ ಏನಾರ ಮಿಸ್ ಆಗಿರೋ ಪಾಯಿಂಟ್ ದರ್ಶ ಕರೆಕ್ಟೆಲ್ಲ ಹೇಳಿದ್ನಲ್ಲ. ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್.